ಕಬ್ಬಾಳ್ ಬೆಟ್ಟದಿಂದ ಟಿಪ್ಪು ಸುಲ್ತಾನ್ ಅವರು ನಂದಿ ಹಿಲ್ಸು, ಮೈಸೂರು, ಶ್ರೀರಂಗಪಟ್ಟಣ ಆ ಥರ ಪ್ಲೇಸ್ಗೆ ಸುರಂಗದಿಂದ ಹೋಗೋಕ್ಕೆ ಜಾಗ ಇತ್ತು. ಒಳಗಡೆ ಯಾರು ಲಾಸ್ಟ್ ಪಾರ್ಟಲ್ಲಿ ಈ ಒಂದು ಫ್ಲ್ಯಾಶ್ ಲೈಟ್ ಹಾಕಿ ವಿಗ್ರಹ ನೋಡಿ ಭಯ ಪಡ್ಕೊಂಡ್ರಿ ಈ ಸರಿ ಕಮೆಂಟ್ ಹಾಕಿ. ಫಸ್ಟ್ 1 ಸೆಕೆಂಡ್ ನೋಡುವಾಗ ನಮಗೂ ಭಯ ಆಯಿತು, ಆಮೇಲೆ ಗೊತ್ತಾಯಿತು ಅದು ವಿಗ್ರಹ ಅಂತ. ಸಾವಿರದ 9ನೇ ಶತಮಾನದಲ್ಲಿ ಆಳ್ವಿಕ ಮಹಾರಾಜ ಚೋಳ ರಾಜ ಅವರು ಕಬ್ಬಾಳಮ್ಮನ ಮನೆ ದೇವರಾಗಿ ಪೂಜಿಸ್ತಾ ಇದ್ರು. ಈ ಬೆಟ್ಟದ ಜಾಗದಲ್ಲೇ ಕೋಟೆ ಆಗಿತ್ತು, ಆದರೆ ಇವಾಗ ಅದನ್ನ ಮುಚ್ಚಿಬಿಟ್ಟವ್ರೆ. ಅಲ್ಲಿ ಯಾವುದೋ ಒಂದು ಗುಹೆ ಇದೆ, ನೋಡ ಬನ್ನಿ. ಆ ಜಾಗದಲ್ಲಿ ಸಡನ್ ಆಗಿ ಬಿದ್ದೋದೆ ಕ್ಯಾಟಪಿಲ್ಲರ್. ಎಲ್ಲಿ? ಅಲ್ಲಿ ಎಲ್ಲಿ ಹೋಯ್ತು. ಟಿಪ್ಪು ಸುಲ್ತಾನ್ ಅವರು ಬೆಟ್ಟದಲ್ಲಿರುವ ಸುರಂಗ ಮಾರ್ಗದಿಂದ ಮೈಸೂರು, ನಂದಿ ಹಿಲ್ಸು ಹಾಗೆ ಶ್ರೀರಂಗಪಟ್ಟಣ ಜಾಗಕ್ಕೆಲ್ಲ ಸುರಂಗ ಮಾರ್ಗದಿಂದಾನೇ ಹೋಯ್ತಾ ಇದ್ರು. ಆದರೆ ಆ ಮಾರ್ಗನ ಇವಾಗ ಮುಚ್ಚಿಬಿಟ್ಟವ್ರೆ. ಸುರಂಗ ಮಾರ್ಗ ಬಂದು ಹಳೆ ಕಾಲದಲ್ಲಿತ್ತು, ಹಾಗೆ ಅರಮನೆನೂ ಕೂಡ, ಆದರೆ ಇವಾಗ ಅದು ಇಲ್ಲ. ಇದಿಷ್ಟು ಕತೆ ತಿಳ್ಕೊಂಡು ನಾನು ನಿಮಗೆ ತಿಳಿಸಿದ್ದೀನಿ, ನೀವು ಹಾಗೆ ಬೇರೆಯವ್ರಿಗೂ ತಿಳಿಸಿ. ಹಳೆ ಕಾಲದಿಂದನೇ ಐತೆ. ಇಷ್ಟೇನಾ? ಹಾಂ, ಓ ಇಲ್ಲೇನೋ ಕಲ್ಗಳು ಹಾಕ್ಬಿಟ್ಟು. ಎಲ್ಲಿ ಏನು ಬಲ್ತವ್ರೆ? ಯಾರೋ ಬರ್ದಿರ್ತಾರೆ. ನಿಮ್ಮಂಥವ್ರು. ಅರ್ಜುನ್ ಪಾರ್ಟ್ 1 ಒಂದು ದೇವಸ್ಥಾನ ನೋಡೋಲ್ಲ, ಆ ದೇವಸ್ಥಾನ ಯಾವಾಗಲೂ ತೆಗ್ದಿಲ್ಲ. ಭಾನುವಾರ, ಮಂಗಳವಾರ, ಶುಕ್ರವಾರ ಹಾಗೆ ಅಮಾವಾಸ್ಯೆ ದಿವಸ ಮಾತ್ರ ತೆಗ್ದಿರ್ತಾರೆ, ಬೇರೆ ದಿವಸ ಎಲ್ಲ ಮುಚ್ಚಿರ್ತಾರೆ. ಆ ದಿವಸ ಬಂದು ನೀವು ಪೂಜೆ ಮಾಡಿಸ್ಕೋಬೋದು. ಕಬ್ಬಾಳ್ ಬೆಟ್ಟ ಬಂದ್ಬಿಟ್ಟು 3200 ಅಡಿ ಹೈಟ್ ಐತೆ. ನಾಯಿ ನೋಡಿ ಎಲ್ಲಿ ಎಷ್ಟು ಜನ ಗೊತ್ತೈತಿ, ಬಿದ್ದೋಗ್ಬಿಡ್ತಿ ಕಣ. ಕೆಳಗಡೆ ಹೋದ್ರೆ ಅಷ್ಟೇ. ಎಷ್ಟು ಇದೈತೆ ಕಬ್ಬಾಳ್ ದೇವಸ್ಥಾನ ಬೆಟ್ಟ ಹಿಂದೆ ಈ ಥರ ವ್ಯೂ ಅಂತ ಐತೆ ಅಂತ ನಾನು ಮನಸ್ಸಲ್ಲೂ ಅನ್ಕೊಂಡಿದ್ದೆ. ಎಂಜಾಯ್ ಮಾಡೋದು ಅಲ್ಟಿಮೇಟು. ನಿಮ್ಗೆ ಯಾವ ಥರ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಎರಡನೇ ಸಲ ಇದು. ಏನು ಇಷ್ಟೊಂದೈತೆ ಕ್ಯಾಕ್ಟಸ್ ಗಿಡ. ಅರ್ಜುನ್ ಆರಾಮಾಗಿ ಹಿಡಿಬೋದು ತಾನೇ, ಸುಸ್ತಾಗಲ್ವಾ ಜಾಸ್ತಿ? ಇಲ್ಲೇ ಇದ್ಬಿಡ ಅನಿಸ್ತದೆ.
ಬೆಟ್ಟ ಗುಡ್ಡ ಜೀವನ ಇದ್ದರೆ ಈ ಥರ ಇರಬೇಕು. ಈ ಥರ ವ್ಯೂ ಪಾಯಿಂಟಲ್ಲಿ ಎಂಜಾಯ್ ಮಾಡ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಎಜುಕೇಷನ್ ಇರಬೇಕು. ಅದಿಲ್ಲ ಅಂದರೆ ಆಗಲ್ಲ. ಸರಿ ಬ್ಯಾಗ್ ಎಲ್ಲೋಯ್ತು. ಓಕೆ ಗಾಯ್ಸ್, ಇವಾಗ ವ್ಯೂ ಎಲ್ಲ ಎಂಜಾಯ್ ಮಾಡಿಕೊಂಡು ಮತ್ತೆ ವಾಪಸ್ಸು ಕೆಳಗಡೆ ಹೋಗ್ತಾ ಇದ್ದೀವಿ. ನಾನು ಇವ್ರಿಗೆ ಹೇಳಿದೆ ಸ್ನ್ಯಾಕ್ಸ್ ಎಲ್ಲ ತೊಗೊಳ್ಳೋಣ, ಅಲ್ಲಿ ಸುಸ್ತಾಗುತ್ತೆ, ಜ್ಯೂಸ್ ಏನೋ ತೊಗೊಳ್ಳೋಣ ಅಂತ. ಇವಾಗ ಹೇಳ್ತವ್ರೆ ತೊಗೋಬೇಕಾಯ್ತು ಅಂತ. ನಾನು 2 ಬೆಟ್ಟ ಹತ್ತೀನಿ, ನಂಗೆ ಎಕ್ಸ್ಪೀರಿಯೆನ್ಸ್ ಐತೆ. ಅರ್ಜುನ್ ಒಂದ್ಸರಿ ಹತ್ತವನೆ, ಆದರೆ ಎಕ್ಸ್ಪೀರಿಯೆನ್ಸ್ ಇದ್ರೂ ಬೇಡ ಅಂತಾನೆ. ನೀವು ಈ ಥರ ಎಳಿವಾಗ ನಿಧಾನಕ್ಕೆ ಹುಷಾರಾಗಿ ನೋಡ್ಕೊಂಡು ಇಡೀರಿ. ಒಂಚೂರು ಮಿಸ್ ಆದ್ರು ಅಂದರೆ ಅಷ್ಟೇ ಕತೆ. ಮೇಲೆ ನಿಧಾನಕ್ಕೆ ಇಡೀರಿ. ಹಿಂಗೆ ಎದ್ರುಕೊಂಡು ಸುತ್ತ ಹೋಗಿ ಜೋಶಿಂದ ಹತ್ಬಿಟ್ಟ. ಸರ್ ಕೋತಿ ಸೂಪರ್ಮ್ಯಾನ್ ಮೋಡ್ ಆಕ್ಟಿವೇಟೆಡ್. ಆದ್ರೂ ಶ್ರೇಯಸ್ ಮೆಚ್ಚಬೇಕು ಅನ್ನೋ ಧೈರ್ಯ. ಫೋನ್ ಇಟ್ಕೊಂಡು ಬಿದ್ದಿದ್ದೋದಿ ನಾವು ಫೋನ್ ಬಿಟ್ಬಿಟ್ಟು ಇಡೀ ವಾರ ನಾವು ಇಳಿತಾ ಇದ್ದೀನಿ. ಈಗ ಇದ್ದೀವಿ, ನಮ್ಮ ಜೊತೆ ನಾಯಿನೂ ಗೊತ್ತೈತಿ. ತಂಗಿ ತನಕ ಕರ್ಕೊಂಡೆ ಮಾಡಬಾರ ಅಲ್ಲಿ ಹಾಕ್ಬಿಟ್ಟು. ಓಕೆ ಗಾಯ್ಸ್, ಫೈನಲಿ ಹತ್ಬಿಟ್ಟು ಇಳಿದಿದ್ದೀವಿ. ಒಂದು ದೊಡ್ಡ ಸಾಧನೆ ಮಾಡ್ದಂಗೆ ಆಯಿತು. ಇವಾಗ ಬನ್ನಿ ಇಬ್ಬರು ಎಕ್ಸ್ಪೀರಿಯೆನ್ಸ್ ಜೊತೆಗೆ ನನ್ನ ಎಕ್ಸ್ಪೀರಿಯೆನ್ಸ್ ತೋರ್ಸೋಣ. ಅವ್ರು ಹೇಳೋದು ಕ್ಯಾಪ್ಚರ್ ಮಾಡ್ತೀನಿ, ನಾನು ಹೇಳ್ತೀನಿ, ಅವ್ರು ಹಂಗೆ ಕ್ಯಾಪ್ಚರ್ ಮಾಡ್ತಾರೆ. ಅರ್ಜುನ್, ಹರಿ, ಇಬ್ಬರು ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಳ್ಕೊಳ್ಳಿ. ಇಷ್ಟು ಹೈಟ್ ಇರೋ ಬೆಟ್ಟನ ಹತ್ಬಿಟ್ಟು ಇಳ್ಬಿಟ್ಟು ಬಂದಿದ್ದೀವಿ. ಒಂದು ಸಾಧನೆ ಮಾಡ್ದಂಗೆ ಇರುತ್ತೆ. ಅರ್ಜುನ್, ಎಕ್ಸ್ಪೀರಿಯೆನ್ಸ್ ಹೇಳು. ಫಸ್ಟ್ ಟೈಮ್ಗಿಂತ ಈ ಸರಿ ಹೆಂಗಿತ್ತು ಒಂದ್ಸರಿ ಹೇಳು. ನಿಂಗೂ ಅವರಿಗೂ ಕೇಳ್ತೀನಿ, ಹೇಳೋ. ಹಾಂ, ಅಲ್ಲಿ ಬ್ಯಾಡ ಇಲ್ಲಿ ಹೇಳೋ, ಪರವಾಗಿಲ್ಲ. 2 ಮಾತು ಹೇಳು, ಜಾಸ್ತಿ ಬೇಡ. ಬ್ಯಾಡ ಹಾಕಂಗಲ್ಲ ಏನಂತ ಇಲ್ಲ. ಫಸ್ಟ್ ಟೈಮ್ಗಿಂತ ಈ ಸರಿ ಯಾವ ಥರ ಇತ್ತು? ಫಸ್ಟ್ ಸರಿ ಹೇಗಿತ್ತು, ಈ ಸರಿ ಹೇಗಿತ್ತು? ಎಕ್ಸ್ಪೀರಿಯೆನ್ಸ್ ಹೇಳು. ಹೇಳು. ಏನು ಡಿಫ್ರೆನ್ಸ್ ಇರಲಿಲ್ಲ. ಸತಿ ಬೇಗ ಹತ್ತಿದೋ ಇದ್ರು ನಮ್ಮ ಹತ್ರ. ಆದ್ರೆ ಈ ಸತಿ ನಿಮ್ಮಿಬ್ರನ್ನ ಕರ್ಕೊಂಡೋಗಿದ್ದಕ್ಕೆ 2 ಅವರ್ ಕುತ್ಕೊಂಡೇ ನಡ್ಕೊಂಡ್ಬಿಟ್ಟಿದ್ರಿ ಇಬ್ರು. ಏನಪ್ಪ ಮಾಡೋಣ. 10 ಎಷ್ಟು ಜನ ಬಂದಿದ್ರು? 10 ಗಂಟೆಲಿ ಬಂದಿದ್ದು, ಈಗ 3 ಗಂಟೆಗೆ ಇಳಿತಾ ಇದೀವಿ. ನಾವು ಹೋಗಿದ್ದು 10 ಗಂಟೆ ಹೋಗಿದ್ದು, 12ವರೆಗೆ ಇಳಿದಿದ್ವಿ. ಅದ್ರಲ್ಲಿ ಹರಿ ಮಾತ್ರ ಸಕ್ಕತ್ತಾಗಿ ಕೂತಿದ. ಒಂದು ವಿಡಿಯೋಸ್ ಐತೆ ನೋಡಿ. ಓಕೆ ಹರಿ, ನೀನು ಹೇಳ. ನಾವು ವಿಡಿಯೋ ಮಾಡ್ಕೊಬೇಡ, ಹಂಗೆ ಹೇಳ್ತೀನಿ ನಾನು. ಹೇಳು ಹೇಳು. ಹೇಳು. ಚೆನ್ನಾಗಿ ಅನ್ನಿಸ್ತು ಹತ್ತವಾಗ ಮಾತ್ರ. ವ್ಯೂ ಮಾತ್ರ ಸಕ್ಕತ್ತಾಗಿತ್ತು, ಮಜಾ ಬಂತು. ಫ್ರೆಂಡ್ಸ್ ಜೊತೆ ಎತ್ತಿರೋದಕ್ಕೆ ಇನ್ನೂ ಖುಷಿ ಆಯಿತು. ಓಕೆ ಗೈಸ್, ಇವತ್ತು ಪ್ಲ್ಯಾನ್ ಇದ್ದಿದ್ದು ಬಂದು ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗೋಣ ಅಂತ. ಆದರೆ ಯಾರು ಬೇಡ ಅಂತ ಇದ್ರು, ಅದಕ್ಕೆ ಕಬ್ಬಾಳ್ ಬೆಟ್ಟಗಾದ್ರೂ ಹೋಗೋಣ ಅಂತ
ಎಲ್ಲ ನಾನು ಹರಿ ಅರ್ಜುನು 3 ಜನ ಪ್ಲ್ಯಾನ್ ಹಾಕ್ಕೊಂಡು ಎಕ್ಸಾಮ್ ಮುಗ್ದಿದ್ದು ನೆಕ್ಸ್ಟ್ ದಿನವೇ ಬಂದಿದ್ದೀವಿ. ಎಕ್ಸ್ಪೀರಿಯೆನ್ಸ್ ಹೇಳ್ಕೊಬೇಕಂದ್ರೆ ಮೆಟ್ಲಾದ್ಮೇಲೆ ಒಂದು ಸ್ವಲ್ಪ ದೂರ, ಅಲ್ಲಷ್ಟು ದೂರ ಒಂದು ಸ್ವಲ್ಪ ಕಷ್ಟ ಆಯಿತು ಹತ್ತಕ್ಕೆ. ಆದರೂ ಸಾಹಸ ಮಾಡಿ ಹತ್ಬಿಟ್ವಿ. ಆಮೇಲೆ ಇನ್ನು ಸ್ವಲ್ಪ ದೂರ ಹೋದರೆ ಅಲ್ಲಿ ಸ್ವಲ್ಪ ಗ್ರಿಪ್ಪಿತ್ತು, ಗ್ರಿಪ್ಪಿರೋ ಕಡೆ ಓಕೆ ಪರವಾಗಿಲ್ಲ, ನಾರ್ಮಲಾಗಿ ಹತ್ತಿದ್ವಿ. ಮೇಲ್ಗಡೆ ವ್ಯೂ ಅಂತೂ ಸಕ್ಕತ್ತಾಗಿತ್ತು. ಇದೆಲ್ಲ ತೋರಿಸ್ತಾ ಸಿಗ್ತೀನಿ ನಿಮಗೆ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಇದೇ ಥರ ವ್ಲಾಗ್ಸ್ ಬರ್ತಾ ಇರುತ್ತೆ, ನೀವು ನೋಡ್ತಾ ಇರಿ, ಮಜಾ ಮಾಡ್ತಾ ಇರಿ. ಲೈಕು, ಶೇರು, ಸಬ್ಸ್ಕ್ರೈಬು ಮಾಡೋದು ಮಾತ್ರ ಮರಿಬೇಡಿ.